ದರ್ಶನ್ ಅಭಿನಯಿಸಿರುವ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಮೊದಲ ದಿನದಿಂದಲೇ ಸಿನಿಮಾ ಅಬ್ಬರಿಸುತ್ತಿದೆ. ಬ್ಲಾಕ್ ಬಸ್ಟರ್ ಹಿಟ್ ಆಗುವ ಎಲ್ಲ ಸೂಚನೆ ಕೂಡ ಸಿಕ್ಕಿದೆ. ಸಿನಿಮಾ ಸೂಪರ್ ಹಿಟ್ ರೆಸ್ಪಾನ್ಸ್ ಪಡೆಯುತ್ತಿದ್ದು, ಈ ನಡುವೆ ಸೆಲೆಬ್ರಿಟಿ ಶೋ ಕೂಡ ನಡೆದಿದೆ. ದರ್ಶನ್ ಅವರ ಆಪ್ತ ಗೆಳತಿ ರಕ್ಷಿತಾ ಪ್ರೇಮ್ ಅವರು ದಿ ಡೆವಿಲ್ ಸಿನಿಮಾ ನೋಡಿದ್ದಾರೆ. ಪತಿ ಪ್ರೇಮ್ ಜೊತೆ ಗೆಳೆಯ ದರ್ಶನ್ ಸಿನಿಮಾ ನೋಡಿದ್ದು, ಆ ನಂತರ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿಕೊಂಡಿದ್ದಾರೆ. ಸದ್ಯ ಆ ಸ್ಟೋರಿ ವೈರಲ್ ಆಗಿದೆ. ಅಷ್ಟಕ್ಕೂ ರಕ್ಷಿತಾ ಹಾಕಿದ ಸ್ಟೋರಿ ಏನು ಗೊತ್ತಾ? ರಕ್ಷಿತಾ ಅವರು ದರ್ಶನ್ಗೆ ಯಾವಾಗಲೂ ಬೆಂಬಲಿಸುತ್ತಲೇ ಬಂದಿದ್ದಾರೆ. ಬೇಲ್ನಲ್ಲಿ ಹೊರಗೆ ಬಂದಿದ್ದಾಗ ಕೂಡ ದರ್ಶನ್ ಅವರು ರಕ್ಷಿತಾ ಅವರ ಸಹೋದರನ ಮದುವೆಯಲ್ಲಿ ಭಾಗಿಯಾಗಿದ್ದರು. ಇದೀಗ ರಕ್ಷಿತಾ ದರ್ಶನ್ ಸಿನಿಮಾ ನೋಡಿ ಸ್ಟೋರಿ ಹಾಕಿದ್ದು, ಗೆಳೆಯನಿಗೆ ದೃಷ್ಟಿಯಾಗದಂತೆ AVLI ಎಮೋಜಿ ಹಾಗೂ ಪ್ರೀತಿ ತುಂಬಿದ ಹೃದಯದ ಎಮೋಜಿ ಹಾಕಿದ್ದಾರೆ. ರಕ್ಷಿತಾ ಅವರು ದರ್ಶನ್ಗೆ ಯಾವಾಗಲೂ ಬೆಂಬಲಿಸುತ್ತಲೇ ಬಂದಿದ್ದಾರೆ. ಬೇಲ್ನಲ್ಲಿ ಹೊರಗೆ ಬಂದಿದ್ದಾಗ ಕೂಡ ದರ್ಶನ್ ಅವರು ರಕ್ಷಿತಾ ಅವರ ಸಹೋದರನ ಮದುವೆಯಲ್ಲಿ ಭಾಗಿಯಾಗಿದ್ದರು. ಇದೀಗ ರಕ್ಷಿತಾ ದರ್ಶನ್ ಸಿನಿಮಾ ನೋಡಿ ಸ್ಟೋರಿ ಹಾಕಿದ್ದು, ಗೆಳೆಯನಿಗೆ ದೃಷ್ಟಿಯಾಗದಂತೆ AVLI ಎಮೋಜಿ ಹಾಗೂ ಪ್ರೀತಿ ತುಂಬಿದ ಹೃದಯದ ಎಮೋಜಿ ಹಾಕಿದ್ದಾರೆ. ಇನ್ನೊಂದು ಫೋಟೋದಲ್ಲಿ ಅವರು ರೆಡ್ ಹಾರ್ಟ್ ಎಮೋಜಿಯನ್ನು ಹಾಕಿ ಇಟ್ಸ್ ಡೆವಿಲ್ ಟೈಮ್ ಎಂದು ಬರೆದಿದ್ದಾರೆ. ಅಂತೂ ರಕ್ಷಿತಾ ಅವರು ದರ್ಶನ್ ಆಪ್ತ ಗೆಳತಿಯಾಗಿ ಡೆವಿಲ್ ಸಿನಿಮಾವನ್ನು ಕೊಂಡಾಡಿದ್ದಾರೆ. ಸಿನಿಮಾ ವೀಕ್ಷಿಸಿ ಎಂಜಾಯ್ ಮಾಡಿದ್ದಾರೆ. ಎಲ್ಲರೂ ಸಿನಿಮಾ ನೋಡಿ ಗೆಳೆಯನಿಗೆ ಶುಭ ಹಾರೈಸಿ ಎಂದಿದ್ದಾರೆ. ಡೆವಿಲ್ ಚಿತ್ರದಲ್ಲಿ ದರ್ಶನ್ ಡಬಲ್ ರೋಲ್ ಮಾಡಿದ್ದಾರೆ. ಈ ಡಬಲ್ ರೋಲ್ ಸೀಕ್ರೆಟ್ ಬಿಚ್ಚಿಟ್ಟ ಫ್ಯಾನ್ಸ್ಗೆ ಈ ಚಿತ್ರ ಇಷ್ಟ ಆಗಿದೆ. ಡಬಲ್ ರೋಲ್ ಮ್ಯಾಟರ್ ಅನ್ನು ಖುಷಿಯಲ್ಲಿಯೇ ಹೇಳಿಕೊಂಡಿದ್ದಾರೆ. ಡೆವಿಲ್ ಸಿನಿಮಾದಲ್ಲಿ ಟ್ವಿಸ್ಟ್ಗಳು ಇವೆ, ಆದರೆ ಅವು ಒಂದಲ್ಲ ಎರಡಲ್ಲ, ಹಲವು ಟ್ವಿಸ್ಟ್ಗಳನ್ನೇ ಡೈರೆಕ್ಟರ್ ಮಿಲನ ಪ್ರಕಾಶ್ ಇಲ್ಲಿಟ್ಟಿದ್ದಾರೆ. ಟ್ವಿಸ್ಟ್ಗಳ ಜೊತೆಗೆ ಡೆವಿಲ್ ಕ್ಲೈಮ್ಯಾಕ್ಸ್ ಕೂಡ ಹೆಚ್ಚು ಜನಕ್ಕೆ ಇಷ್ಟ ಆಗಿದೆ. ನಟಿ ರಕ್ಷಿತಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.